ಶೀಘ್ರದಲ್ಲೇ ಎಸ್ಎಸ್ಎಲ್ಸಿ ಪಿಯುಸಿಗೆ ಆನ್ಲೈನ್ ಮೌಲ್ಯಮಾಪನ ನಡೆಯಲಿದೆ. ಹೆಚ್ಚಿನ ಪುಟಗಳ ಉತ್ತರ ಇರುವ ಕಾರಣ ಆನ್ಲೈನ್ ವ್ಯಾಲ್ಯೂಯೇಷನ್ಗೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಶಿಕ್ಷಕರ ಕೊರತೆಯ ಕಾರಣಕ್ಕೆ ಶಿಕ್ಷಣ ಇಲಾಖೆ ಹೊಸ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಇನ್ನು ಮುಂದೆ ಎಸ್ಎಸ್ಎಲ್ಸಿ ಪಿಯುಸಿಗೆ ಆನ್ಲೈನ್ ಮೌಲ್ಯಮಾಪನವೇ ಬರುವಂತಹ ಚಾನ್ಸಸ್ ಕೂಡ ಇದೆ. ಆನ್ಲೈನ್ ಮೌಲ್ಯಮಾಪನ ಮಾಡೋದಕ್ಕೆ ಇಲಾಖೆ ಚಿಂತನೆಯನ್ನ ಮಾಡಿದ್ದು, ತಂತ್ರಾಂಶದಲ್ಲಿ ಮೊದಲು ವಿದ್ಯಾರ್ಥಿಗಳ ಅಕ್ಷರವನ್ನ ಅಪ್ಲೋಡ್ ಮಾಡಬೇಕು. ಪ್ರತಿ ಪೇಜ್ ಅಪ್ಲೋಡ್ ಮಾಡಿದ ಬಳಿಕ ಮೌಲ್ಯಮಾಪನವನ್ನ ಮಾಡಲಾಗುತ್ತೆ. ಪಾರದರ್ಶಕತೆಯ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆ ಇದೆ. ಅಕ್ಷರ ಅರ್ಥ ಆಗದೆ ಮೌಲ್ಯಮಾಪನ ಎಡವಟ್ಟಾಗುವ ಸಾಧ್ಯತೆಯೂ ಇದೆ. ವಿದ್ಯಾರ್ಥಿಗಳಿಗೆ ಕಡಿಮೆ ಅಂಕ ಬರುವ ಸಾಧ್ಯತೆ ಇದೆ. ಒಂದು ಪಾಸಿಟಿವ್ ಆದರೆ ಮತ್ತೊಂದು ಕಡೆ ನೆಗೆಟಿವ್ ಆಗುವ ಚಾನ್ಸಸ್ ಕೂಡ ಇದೆ. ಇದರಲ್ಲಿ ಸಾಧಕ ಬಾಧಕಗಳು ಎರಡನ್ನ ಕೂಡ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ಶಿಕ್ಷಕರ ಕೊರತೆ ಇದೆ ಅನ್ನುವ ಕಾರಣಕ್ಕಾಗಿ ಮೌಲ್ಯಮಾಪನ ಆನ್ಲೈನ್ಗೆ ಕೊಟ್ರೆ ಅದು ಮತ್ತೊಂದು ರೀತಿಯ ಸಮಸ್ಯೆಗೂ ಕಾರಣ ಆಗುವಂತಹ ಚಾನ್ಸಸ್ ಕೂಡ ಇದೆ. ಬಟ್ ಇದರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದೆ ಇಲಾಖೆ. ಆದ್ರೆ ಈ ಚಿಂತನೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ACB ವತಿಯಿಂದ ಕೆಲವೊಂದು ಎಕ್ಸಾಮ್ಗಳನ್ನು ಉತ್ತರ ಪತ್ರಿಕೆಗಳನ್ನು ಸ್ಕ್ಯಾನ್ ಮಾಡಿ ವ್ಯಾಲ್ಯೂಯೇಷನ್ ಮಾಡಿಸಿ ರಿಸಲ್ಟ್ಸನ್ನು ವ್ಯಾಲ್ಯೂಯೇಷನ್ ಮಾಡೋ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಕುರಿತು ಈಗಾಗಲೇ ಒಂದು DPR ಅನ್ನು ಸಹ ಸಿದ್ಧಪಡಿಸ್ತಾ ಇದ್ದೀವಿ. ಸರ್ಕಾರದ ಅನುಮೋದನೆ ಪಡೆದು ಆದರೆ ಇದೇ ವರ್ಷವೇ ಈ ಥರ ಕಾರ್ಯವನ್ನು ಕೈಗೆತ್ತಿಕೊಳ್ಳಲು ಬೋರ್ಡಿಂದ ತೀರ್ಮಾನಿಸಲಾಗಿದೆ. ಈಗ ಸದ್ಯಕ್ಕೆ ಅದರ್ ಎಕ್ಸಾಮ್ಸಲ್ಲಿ ನಡೆಯುವಂತಹ ಕಂಪ್ಯೂಟರ್ ಎಜುಕೇಷನ್ನು ಮತ್ತು ಕಾಮರ್ಸ್ ಎಜುಕೇಷನ್ ಮಾಡಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಖರವಾಗಿ ಇದ್ರ ಬಗ್ಗೆ ತಿಳಿಸಲಾಗುವುದು. 8th 9th ಬಗ್ಗೆ ನನ್ನ ಕಡೆ ಯಾವುದೋ ವಿಷಯ ಇಲ್ಲಿ ಪ್ರಸ್ತಾಪ ಆಗಿಲ್ಲ ಇಲ್ಲಿವರೆಗೂ. ಈಗ ಸದ್ಯಕ್ಕೆ ನಾವು ಮಾಡ್ತಾ ಇರೋದು ಪೈಲಟ್ ಪ್ರಾಜೆಕ್ಟ್ ಥರನೇ. ಫಸ್ಟ್ ವಿಲ್ ಗೋ ಫಾರ್ ದ ಸ್ಮಾಲರ್ ನಂಬರ್ಸ್ ಯಾವ ಎಕ್ಸಾಮ್ಸಲ್ಲಿದ್ದಾವೆ ಅದನ್ನು ಎಂಡ್ ಟು ಎಂಡ್ ಯಾವ ಮಾಡಿದರೆ ಏನಾಗುತ್ತೆ ಅಂತ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಮತ್ತೆ ಮುಂದುವರಿತೀವಿ. SSLCಗೆ ಈಕ್ವಲೆಂಟ್ ಸಬ್ಜೆಕ್ಟ್ಸೇ ಬರ್ತವೆ. ಕಾಮರ್ಸ್ ಎಕ್ಸಾಮ್ಸ್ ಅಂತ ಒಂದಿದೆ, ಕಂಪ್ಯೂಟರ್ ಎಜುಕೇಷನ್ ಅಂತ ಇದ್ದಾವೆ, ಮತ್ತು ಇತರ ಇನ್ನೂ 6-7 ಸಬ್ಜೆಕ್ಟ್ಸ್ ಇದ್ದಾವೆ. ಆ ಸಬ್ಜೆಕ್ಟ್ಸ್ಗಳಲ್ಲಿ ಕಂಡಕ್ಟ್ ಮಾಡಬೇಕಾದಲ್ಲಿ ಈ ಸದ್ಯಕ್ಕೆ ನಾವು ಕಂಪ್ಯೂಟರ್ ಎಜುಕೇಷನ್ ಮತ್ತು ಕಾಮರ್ಸ್ ಎಕ್ಸಾಮ್ ಮಾಡಬೇಕಂತ ಪ್ಲಾನ್ ಮಾಡಿ. ಸೊ ಇನ್ನು ಮುಂದೆ ಎಸ್ಎಸ್ಎಲ್ಸಿ ಪಿಯುಸಿಗೆ ಆನ್ಲೈನ್ ಮೌಲ್ಯಮಾಪನಕ್ಕೆ ಇಲಾಖೆ ಚಿಂತನೆಯನ್ನ ಮಾಡಿದ್ದು, ಆದ್ರೆ ಏನೆಲ್ಲ ಸಮಸ್ಯೆಗಳಾಗಬಹುದು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಒಂದ್ ಕಡೆ ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳ ಅಕ್ಷರವನ್ನ ಅಪ್ಲೋಡ್ ಮಾಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿ ಅಕ್ಷರ ಕೂಡ ಬೇರೆ ಬೇರೆ ರೀತಿಯಾಗಿರುತ್ತೆ. ಪ್ರತಿ ಪೇಜ್ ಅನ್ನು ಅಪ್ಲೋಡ್ ಮಾಡಬೇಕು. ಆಗ ಎಡವಟ್ಟಾಗುವ ಸಾಧ್ಯತೆ ಇದೆ. ಕಾರಣ ತುಂಬಾ ಪೇಜ್ ಇರುತ್ತೆ, ಪೇಜ್ ಗಟ್ಲೆ ವಿದ್ಯಾರ್ಥಿಗಳಿಗೆ ಉತ್ತರವನ್ನ ಕೊಟ್ಟಿರ್ತಾರೆ. ಇಂತಹ ಸಂದರ್ಭದಲ್ಲಿ ಆಗ ಅಪ್ಲೋಡ್ ಆಗುವಂತಹ ಸಮಸ್ಯೆಗಳು ಉಂಟಾಗಬಹುದು. ಅಕ್ಷರ ಅರ್ಥ ಆಗದೆ ವಿದ್ಯಾರ್ಥಿಗಳಿಗೆ ಕಡಿಮೆ ಅಂಕ ಬರುವಂತಹ ಸಾಧ್ಯತೆ ಕೂಡ ಇದೆ. ಪಾರದರ್ಶಕತೆಯ ಹೆಸರಲ್ಲಿ ವಿದ್ಯಾರ್ಥಿಗಳಿಗೆ ಸಮಸ್ಯೆನೇ ಉಂಟಾಗಬಹುದು. ಇದು ಈಗ ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿ ಶಿಕ್ಷಕರ ಹೊರೆಯನ್ನ ತಪ್ಪಿಸುವ ಭರದಲ್ಲಿ ಮತ್ತೊಂದು ಎಡವಟ್ಟ ಆಗುವಂತಹ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ಕಡಿಮೆ ಮಾರ್ಕ್ಸ್ ಬರುವ ಸಾಧ್ಯತೆ ಇದೆ. ಇಲ್ಲಿವರೆಗೂ ಕೂಡ ಮ್ಯಾನ್ಯುವಲ್ ಆಗಿ ವ್ಯಾಲ್ಯೂಯೇಷನ್ ಆಗ್ತಾ ಇತ್ತು. ಆದರೆ ಇನ್ನು ಮುಂದೆ ಈ ರೀತಿಯಾಗಿ ಆನ್ಲೈನ್ ವ್ಯಾಲ್ಯೂಯೇಷನ್ ಆದರೆ ಏನೆಲ್ಲ ಸಮಸ್ಯೆಗಳು ನಾವು ಈಗಾಗಲೇ ತೋರಿಸ್ತಾ ಇದ್ವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಗತಿ ಶೆಟ್ಟಿ, ಈಗಾಗಲೇ ಶಿಕ್ಷಕರ ಕೊರತೆ ಅನ್ನುವಂತಹ ಕಾರಣಕ್ಕಾಗಿ ಇದೀಗ ಈ ರೀತಿಯಾದ ಪ್ರಯತ್ನಗಳು ಮಾಡಿದ್ರೆ ಏನೆಲ್ಲ ಸಮಸ್ಯೆಗಳಾಗುವ ಚಾನ್ಸಸ್, ಜೊತೆಗೆ ಸಾಧಕ ಬಾಧಕಗಳ ಬಗ್ಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಪ್ರಗತಿ. ನವಿತಾ ಜೈನ್, ಅಂದರೆ ಶಿಕ್ಷಕರಿಗೆ ಇರುವಂತಹ ಹೊರೆಯನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ಉದ್ದೇಶ ಒಂದು. ಇನ್ನೊಂದು ಪಾರದರ್ಶಕತೆಯನ್ನು ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಹೊಸ ಪ್ಲಾನನ್ನು ಮಾಡಲಾಗ್ತಾ ಇದೆ. ಅಂದರೆ ಈ ವರ್ಷ ಏನಿದೆ ಅನುಷ್ಠಾನಕ್ಕೆ ಬರೋದಿಲ್ಲ, ಆದರೆ ಶಿಕ್ಷಣ ಇಲಾಖೆಯ ಹಂತದಲ್ಲಿ ಇದೊಂದು ಚರ್ಚೆ ಆಗ್ತಾ ಇದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪ್ರತಿ ವರ್ಷ ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ. ಜೊತೆಗೆ ಆ ಮೌಲ್ಯಮಾಪನ ಮಾಡುವಂತಹ ಜವಾಬ್ದಾರಿ ಕೂಡ KSEBದೇ ಆಗಿರುತ್ತೆ. ಸೊ ಲಕ್ಷಾಂತರ ವಿದ್ಯಾರ್ಥಿಗಳ ಪರೀಕ್ಷೆಯ ಮೌಲ್ಯಮಾಪನವನ್ನು ಮಾಡಬೇಕು. ಇದೆಲ್ಲವೂ ಕೂಡ ಆನ್ಲೈನ್ನಲ್ಲಿ ಮಾಡ್ತಾ ಹೋದ್ರೆ ಅಂದ್ರೆ ವೇಗವಾಗಿ ರಿಸಲ್ಟ್ ಅನ್ನು ಕೊಡಬೇಕು ಅನ್ನುವಂತಹ ಸದುದ್ದೇಶದಿಂದ ಈ ಒಂದು ಕಾನ್ಸೆಪ್ಟ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗುವಾಗ ಸರಿಯಾಗಿ ಅನುಷ್ಠಾನ ಆಗುತ್ತೆ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ. ಯಾಕಂದ್ರೆ VTU ಆಗಲಿ ಅಥವಾ ಬೆಂಗಳೂರು ಯೂನಿವರ್ಸಿಟಿ ಆಗಲಿ ಇಲ್ಲೆಲ್ಲವೂ ಕೂಡ ವ್ಯಾಲ್ಯೂಯೇಷನ್ ಆನ್ಲೈನ್ ಅಲ್ಲೇ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಪ್ರತಿ ವರ್ಷ SSLCಯಲ್ಲಿ ಏನಿಲ್ಲ ಅಂತ ಅಂದ್ರು 8 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೆದ್ರು ಲಾಸ್ಟ್ ಇಯರ್ ಅಲ್ಲಿ. ಜೊತೆಗೆ ನೀವು ಸೆಕೆಂಡ್ PUC ಅನ್ನು ತಗೊಂಡ್ರು ಕೂಡ ಅಲ್ಲೂ ಕೂಡ 7,10,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಎಕ್ಸಾಮ್
ಎಕ್ಸಾಮ್ ಅನ್ನ ಬರೆದ್ರು. ಒಂದೊಂದು ಸಬ್ಜೆಕ್ಟಿಗೂ ಕೂಡ ಒಂದೊಂದು ಮಗು ಎಷ್ಟೆಷ್ಟು ಪೇಜ್ಗಳ ಎಕ್ಸಾಮ್ ಅನ್ನ ಬರೆಯುತ್ತೆ, ಅಂದ್ರೆ ಉತ್ತರ ಪತ್ರಿಕೆಯಲ್ಲಿ ಎಷ್ಟೆಷ್ಟು ಪೇಜ್ ಇರುತ್ತೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದೆಲ್ಲವನ್ನೂ ಕೂಡ ನೀವು ಸಾಫ್ಟ್ವೇರ್ ಸಹಾಯದಿಂದ ಅಪ್ಲೋಡ್ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಆ ಮಗು ಬರೆದಿರುವಂತಹ ಅಕ್ಷರ ಅರ್ಥ ಆಗದೆ ಇರುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಟೀಚರ್ಸ್ ಆ ಉತ್ತರ ಪತ್ರಿಕೆಯನ್ನ ನೇರವಾಗಿ ನೋಡಿದಾಗ ಒಂದು ಉತ್ತರಕ್ಕೆ ಅವನು ಇಡೀ ಉತ್ತರ ಪತ್ರಿಕೆಯಲ್ಲಿ ಅಥವಾ ಇಡೀ ಆನ್ಸರ್ ಸರಿ ಇದೆ ಇಲ್ಲ ಅಂತ ಆದ್ರೂ ಕೂಡ ಒಂದ್ ಸ್ವಲ್ಪ ಆದ್ರೂ ಸರಿ ಇದ್ರೆ ಅದಕ್ಕೊಂದು ಸ್ವಲ್ಪ ಆದ್ರೂ ಉತ್ತರ ಮಾರ್ಕ್ಸ್ ಕೊಟ್ಕೊಂಡು ಹೋಗ್ತಾರೆ. ಅದೇ ಆನ್ಲೈನ್ ಅಲ್ಲಿ ಆ ಉತ್ತರ ಪತ್ರಿಕೆಯನ್ನ ಸ್ಕ್ಯಾನ್ಡ್ ಕಾಪಿಯನ್ನು ನೋಡಿದಾಗ ಆ ಮಗು ಬರೆದಿರುವಂತಹ ಉತ್ತರ ಅರ್ಥ ಆಗದೆ ಇರುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಒಂದು ಉತ್ತರ ಅಂದ್ರೆ 1-2 ಮಾರ್ಕ್ಸ್ ಈ ತರ ಎಲ್ಲ ಬರೋದು 0 ಮಾರ್ಕ್ ಬರುವಂತಹ ಸಾಧ್ಯತೆ ಇರುತ್ತೆ. ಇದರಿಂದ ಮತ್ತಷ್ಟು ಫಲಿತಾಂಶ ಕುಸಿಯುವಂತಹ ಸಾಧ್ಯತೆ ಇರುತ್ತೆ, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಸಾಕಷ್ಟು ತಾಂತ್ರಿಕ ಸವಾಲುಗಳು ಕೂಡ ಇಲ್ಲಿ ಇರುತ್ತೆ. ಸೊ ಇದೇ ಕಾರಣದಿಂದ ಈ ವರ್ಷ ಪೈಲಟ್ ಪ್ರಾಜೆಕ್ಟ್ ತರ ಸಂಗೀತ ಮತ್ತೆ ಬೇರೆ ಬೇರೆ ಕಾಮರ್ಸ್ ಅಂಡ್ ಅದರ್ಸ್ಗೆ KSEAB ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಅಲ್ಲಿ ಎಕ್ಸಾಮ್ ಬರೆಯುವಂತಹ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಪೈಲಟ್ ಪ್ರಾಜೆಕ್ಟ್ ಆಗಿ ಅಲ್ಲಿ ಬರೆಯುವಂತಹ ಮಕ್ಕಳಿಗೆ ಈ ಒಂದು ಆನ್ಲೈನ್ ಇವ್ಯಾಲ್ಯೂಯೇಷನ್ ಅನ್ನ ಅಲ್ಲಿ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಅದೇನಾದ್ರೂ ವರ್ಕೌಟ್ ಆದ್ರೆ ಮುಂದಿನ ದಿನಗಳಲ್ಲಿ ಆನ್ಲೈನ್ ಮೌಲ್ಯಮಾಪನವನ್ನ ಮಾಡುವಂತಹ ಪ್ಲಾನ್ ಅನ್ನ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ. ಜೊತೆಗೆ ಇಲ್ಲಿ ಡಿಜಿಟಲೀಕರಣ ಸಂಪೂರ್ಣವಾಗಿ ಮಾಡುವಂತಹ ಬರದಲ್ಲಿ ಟೀಚರ್ಸ್ಗೂ ಏನಾದರೂ ಈ ಸಾಫ್ಟ್ವೇರ್ಗಳ ಅರಿವಿಲ್ಲದೆ ಇದ್ರೆ ಅಥವಾ ಈ ಆನ್ಲೈನ್ಗಳ ಅರಿವಿಲ್ಲದೆ ಇದ್ರೆ ಅಲ್ಲೂ ಕೂಡ ಸಮಸ್ಯೆ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಸೊ ಒಂದು ಪ್ಲಾನ್ ಅನ್ನ ಅನುಷ್ಠಾನ ಮಾಡುವಾಗ ಅದರ ಸಾಧಕ ಬಾಧಕ ಶಿಕ್ಷಣ ತಜ್ಞರ ಅಭಿಪ್ರಾಯ ಜೊತೆಗೆ ಒಂದಷ್ಟು ಈ ವಿಚಾರದ ಬಗ್ಗೆ ಎಕ್ಸ್ಪರ್ಟ್ಗಳ ಅಭಿಪ್ರಾಯವನ್ನು ತಗೊಂಡು ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು ಸದ್ಯ ಎಲ್ಲ ಕಡೆಯಲ್ಲೂ ಇರುವಂತಹ ಒಕ್ಕೂರಲಿನ ಒತ್ತಾಯ. ನವಿತಾ ಜೈನ್. ಪ್ರಗತಿ, ಈಗ ಏನು ಒಂದೆರಡು ಸಂಗೀತ ಆಗಬಹುದು ಇತರೆ ಒಂದು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಈ ಸಲನೇ. ಸೊ ಆ ಒಂದು ವ್ಯಾಲ್ಯೂ ಅದರ ಮೇಲೆ ಅಂದ್ರೆ ಅದಕ್ಕೆ ಯಾವ ರೀತಿಯಾದಂತಹ ಸಕ್ಸಸ್ ಸಿಗುತ್ತೆ ಅದರ ಮೇಲೆ ಇದೆ ಏನಾದರೂ ವರ್ಕೌಟ್ ಮಾಡುವ ಚಾನ್ಸಸ್ ಇದೆಯಾ? ಆಲ್ರೆಡಿ ಈಗಾಗಲೇ ಶಿಕ್ಷಣ ತಜ್ಞರಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟ ಎಕ್ಸ್ಪರ್ಟ್ಗಳ ಜೊತೆಗೆ ಇದರ ಕತೆ ಮಾತುಕತೆ ಆಗಿದೆಯಾ, ಹೇಗೆ? ಎಕ್ಸಾಕ್ಟ್ಲಿ ನವಿತಾ ಜೈನ್, ಅಂದ್ರೆ ನವೆಂಬರ್ ಬಳಿಕ ಈ ಒಂದು ಕಾಮರ್ಸ್ ಮತ್ತೆ ಅದರ್ಸ್ ಅನ್ನುವಂತಹ ಒಂದು ಎಕ್ಸಾಮ್ ನಡೆಯುತ್ತೆ. ಅಂದ್ರೆ ಸಂಗೀತ, ನೃತ್ಯ ಕಲೆ ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವೃತ್ತಿಪರ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲೊಂದು ಎಕ್ಸಾಮ್ ನಡೆಯುತ್ತೆ. ಆ ಎಕ್ಸಾಮ್ ಅನ್ನು ಕೂಡ KSEAB ಕಂಡಕ್ಟ್ ಮಾಡುತ್ತೆ. ಈ ಎಕ್ಸಾಮ್ ಅನ್ನು ಬರೆಯುವಂತಹ ಮಕ್ಕಳ ಸಂಖ್ಯೆ ಅಥವಾ ಬರೆಯುವವರ ಸಂಖ್ಯೆ, ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಮೊದಲು ಇದನ್ನ ಪ್ರಯೋಗ ಮಾಡ್ತಾರೆ. ಅಲ್ಲಿ ವರ್ಕೌಟ್ ಆದ್ರೆ ನೆಕ್ಸ್ಟ್ ಇದನ್ನ ಅನುಷ್ಠಾನ ಮಾಡೋ ಬಗ್ಗೆ ಚಿಂತನೆ ನಡೆಯುತ್ತೆ. ಅಂದ್ರೆ ಯಾವ ರೀತಿಯಾಗಿ ಅನುಷ್ಠಾನ ಮಾಡಬಹುದು ಅನ್ನುವಂತಹ ವಿಷಯದ ಬಗ್ಗೆ ಚಿಂತನೆ ನಡೆಯುತ್ತೆ. ಜೊತೆಗೆ ಈಗಾಗಲೇ ಒಂದಷ್ಟು ಜನರ ಜೊತೆ ಮಾತುಕತೆ ಕೂಡ ನಡೆದಿದೆ. ಶಿಕ್ಷಣ ಇಲಾಖೆಯಲ್ಲೇ KSEAB ಅಧಿಕಾರಿಗಳಾಗಲಿ ಅಥವಾ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಲಿ ಇವರ ಹಂತದಲ್ಲಿ ಇಲಾಖಾ ಹಂತದಲ್ಲಿ ಈಗ ಸದ್ಯಕ್ಕೆ ಒಂದು ಚರ್ಚೆ ಆಗಿರುವಂಥದ್ದು. ಈ ಎಕ್ಸಾಮ್ಗಳಲ್ಲಿ ಸಂಗೀತ ಮತ್ತು ನೃತ್ಯ ಕಲೆ ಅಂತ ಏನು ಹೇಳ್ತೀವಲ್ಲ, ಕಾಮರ್ಸ್ ಅಂಡ್ ಅದರ್ಸ್, ಈ ಎಕ್ಸಾಮ್ಸ್ ಅಲ್ಲಿ ಇದು ವರ್ಕೌಟ್ ಆದ್ರೆ ಈ ಪ್ಲಾನ್ ಅನ್ನ ಮುಂದಿನ ಶೈಕ್ಷಣಿಕ ಸಾಲಿಗೆ ಅನುಷ್ಠಾನ ಮಾಡುವಂತಹ ಎಲ್ಲ ಒಂದು ಪ್ಲಾನ್ ಅನ್ನು ಕೂಡ ಶಿಕ್ಷಣ ಇಲಾಖೆ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಇದಕ್ಕೆ ಬೇಕಾದಂತಹ ಸಾಫ್ಟ್ವೇರ್ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಅದು ಯಾವ ರೀತಿಯಾಗಿರಬೇಕು, ಅದು ಹೆಂಗೆ ಒಂದು ಕೂಡ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ, ಅಂದ್ರೆ ಸ್ವಲ್ಪ ಎಡವಟ್ಟಾದ್ರೂ ಕೂಡ ಮಕ್ಕಳ ರಿಸಲ್ಟ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಎಡವಟ್ಟು ಆಗದೆ ಇರೋ ರೀತಿಯಲ್ಲಿ ಹೆಂಗೆ ಅನುಷ್ಠಾನ ಮಾಡಬೇಕು ಅನ್ನುವಂತಹದ್ರ ಬಗ್ಗೆ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಈಗಾಗಲೇ ನಮ್ಮ ಕಣ್ಮುಂದೆ ಸಾಕಷ್ಟು ಆನ್ಲೈನ್ ಇವ್ಯಾಲ್ಯೂಯೇಷನ್ ಮಾಡಿ ಸಕ್ಸಸ್ ಆಗಿರುವಂತಹ ಉದಾಹರಣೆಗಳಿದೆ. ಅಂದ್ರೆ ಬೆಂಗಳೂರು ಯೂನಿವರ್ಸಿಟಿ ತಗೊಳ್ಳಿ ಅಥವಾ VTU ತಗೊಳ್ಳಿ, ಇಲ್ಲೆಲ್ಲ ಆನ್ಲೈನ್ ಅಲ್ಲಿ ಇವ್ಯಾಲ್ಯೂಯೇಷನ್ ಅನ್ನ ಮಾಡಿ 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ರಿಸಲ್ಟ್ ಕೊಟ್ಟು ಒಂದು ರೆಕಾರ್ಡ್ ಅನ್ನ ಮಾಡಿರುವಂಥದ್ದು ನಮ್ಮ ಕಣ್ಮುಂದೆನೇ ಇದೆ. ಸೊ ಆ ಎಲ್ಲ ವಿಚಾರವನ್ನು ಕೂಡ ಒಂದು ಟೀಮ್ ಅನ್ನ ರೆಡಿ ಮಾಡಿ ಅದು ಹೆಂಗ್ ಮಾಡಿದ್ರು ಅದೆಲ್ಲ ಕೂಡ ಅಧ್ಯಯನ ಮಾಡಿ ಅಲ್ಲಿ ಬೇಕಾದಂತಹ ಇನ್ಪುಟ್ಸ್ ಗಳನ್ನ ತಗೊಂಡು ಇಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಬಟ್ ಇಲ್ಲಿ ಸವಾಲು ಇರುವಂತದ್ದು ಏನಂದ್ರೆ ಟೀಚರ್ಸ್ ಎಲ್ಲೋ ಕೂತ್ಕೊಂಡು ಅವ್ರಿಗೆ ಪಾಸ್ವರ್ಡ್ ಇರುತ್ತೆ, ಅವರ ಆಕ್ಸೆಸ್ ತಗೊಂಡು ಮೌಲ್ಯಮಾಪನವನ್ನ ಮಾಡಬಹುದು. ಆದ್ರೆ ಮಕ್ಕಳ ಅಕ್ಷರ ಏನಾದ್ರೂ ಸ್ಕ್ಯಾನ್ ಮಾಡುವಂತಹ ಸಂದರ್ಭದಲ್ಲಿ ಎಡವಟ್ಟಾದ್ರೆ ಅನ್ನುವಂತಹದ್ದು ಒಂದು ಸಮಸ್ಯೆ ಇದೆ. ಜೊತೆಗೆ ಸೆಕ್ಯೂರಿಟಿ ಹೆಂಗಿರುತ್ತೆ, ಇದು ಯಾರು ಕೂಡ ಬೇರೆಯವರು ಆ ತಂತ್ರಾಂಶವನ್ನ ಹ್ಯಾಕ್ ಮಾಡದೇ ಇರೋ ರೀತಿಯಲ್ಲಿ ಯಾವ ರೀತಿಯಾಗಿ ಇರೋದನ್ನ ನೋಡ್ಕೊಳ್ತಾರೆ, ಅದೆಲ್ಲವೂ ಕೂಡ ಸವಾಲಿನ ಕೆಲಸ ಆಗ್ತಾ ಹೋಗುತ್ತೆ. ಮುಂದಿನ ದಿನ ಯಾವ ರೀತಿಯಾಗಿ ಇರೋದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ನವಿತಾ ಜೈನ್. ಈಗ ಪ್ರಗತಿ, ಸ್ಟಾರ್ಟಿಂಗ್ ಅಲ್ಲಿ ನಾವು ಗಮನಿಸೋದ್ರೆ ಅಂದ್ರೆ ಒಂದ್ ಕಡೆ ಮ್ಯಾನ್ಯುವಲ್ ಆಗಿ ಇನ್ನೊಂದ್ ಕಡೆ ಟೆಕ್ನಿಕಲಿ ಆಗಿ ಆಗುವಂತ ಚಾನ್ಸಸ್ ಇದೆ. ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಪಡ್ಕೊಳ್ತೀನಿ. ಪ್ರಗತಿ ಶೆಟ್ಟಿ, ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಶಿಕ್ಷಣ ತಜ್ಞರಾಗಿರುವಂತಹ ಚೇತನ್ ರಾಮ್ ಸರ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಈಗ SSLC PUCಗೆ ಇಲ್ಲಿವರೆಗೂ ಕೂಡ ಮ್ಯಾನ್ಯುವಲ್ ಆಗಿ ಮೌಲ್ಯಮಾಪನ ಮಾಡಲಾಗ್ತಾ ಇತ್ತು, ವ್ಯಾಲ್ಯೂಯೇಷನ್. ಬಟ್ ಇನ್ನು ಮುಂದೆ ಶಿಕ್ಷಣ ಇಲಾಖೆ ಒಂದು ಯೋಚನೆ ಮಾಡ್ತಾ ಇದೆ, ಅಂದ್ರೆ ಆನ್ಲೈನ್ ಥ್ರೂ ವ್ಯಾಲ್ಯೂಯೇಷನ್ ಮಾಡ್ಕೊಳ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಹೇಳೋದಾದ್ರೆ ಸರ್, ಎಷ್ಟು ಇದು ಉಪಯೋಗ ಆಗುತ್ತೆ, ಎಷ್ಟು ಇದು ನಿಖರವಾಗಿ ಇರತ್ತೆ ಅಂತ ಹೇಳ್ತೀರಿ? ಅಲ್ಲ ಮೊದಲು ಯೂನಿವರ್ಸಿಟಿ ಉದಾಹರಣೆಗೆ ಇದರಲ್ಲಿ VTU ನಲ್ಲಿ ಇದು ಶುರುವಾಯಿತು.
ಬಹಳ ಹಿಂದೆನೆ. ಹ್ಮ್ ಆಮೇಲೆ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಬೇರೆ ಬೇರೆ ಹೈಯರ್ ಎಜುಕೇಶನ್ ಕೆಲವು ಕಡೆ ಎಲ್ಲ ನಡೀತಾ ಇದೆ ಇದು. ಹ್ಮ್ ಆದ್ರೆ ಲೋಯರ್ ಎಜುಕೇಶನ್ ಅಲ್ಲಿ ಅದರಲ್ಲೂ 10th ಅಲ್ಲಿ ಮತ್ತೆ PUC ನಲ್ಲಿ ಮಕ್ಕಳ ಮೊದಲ ಪಬ್ಲಿಕ್ ಎಕ್ಸಾಮ್ ಇದು. ಹ್ಮ್ ಸೊ ಅದರಿಂದ 10th ಬರ್ತಿದಂಗೆ ದಟ್ ಇಸ್ ಫಸ್ಟ್ ಟೈಮ್ ದೇ ಆರ್ ಫೇಸಿಂಗ್ ಪಬ್ಲಿಕ್ ಎಕ್ಸಾಮ್. ಹ್ಮ್ ಅದರಿಂದ ವ್ಯಾಲ್ಯೂಯೇಷನ್ ಹೆಂಗ್ ನಡೆಯುತ್ತೆ ಏನು ಅನ್ನೋದ್ರ ಮಾಹಿತಿ ಮಕ್ಕಳಿಗೆ ಇರಲ್ಲ. ಹ್ಮ್ ಆಮೇಲೆ ಟೀಚರ್ಸ್ ಮೊದಲ ಬಾರಿಗೆ 10ನೇ ಕ್ಲಾಸಲ್ಲಿ ಬಂದಾಗ ದೊಡ್ಡ ಮಟ್ಟದಲ್ಲಿ ವ್ಯಾಲ್ಯೂಯೇಷನ್ ಪಬ್ಲಿಕ್ ಎಕ್ಸಾಮ್ ಮಾಡೋದು ಹ್ಮ್ ಮ್ಯಾನ್ಯುಯಲ್ ಅಲ್ಲಿ. ಹೀಗಿದ್ದಾಗ ಇದ್ದಕ್ಕಿದ್ದಂಗೆ ಆನ್ಲೈನ್ ತಂದ್ಬಿಟ್ರೆ ಹ್ಮ್ ಅದು ಮಕ್ಕಳಿಗೂ ಸರಿ ಹೋಗಲ್ಲ, ಟೀಚರ್ಸ್ಗೂ ಸರಿ ಹೋಗಲ್ಲ. ಮತ್ತೆ ಅದು ಈಗಲೇ ನೆಟ್ಟಿಗೆ ಮಾಡೇ ರಿವ್ಯಾಲ್ಯೂಯೇಷನ್ಗೆ ಅಷ್ಟೊಂದು ಬರುತ್ತೆ, ರೀಟೋಟ್ಲಿಂಗ್ ಅಷ್ಟೊಂದು ಬರುತ್ತೆ, ಮತ್ತೆ ಅಷ್ಟು ಸರಿಯಾಗಿ ಆಗ್ತಾ ಇಲ್ಲ. ಅಂತದ್ರಲ್ಲಿ ಈ ಆನ್ಲೈನ್ ಮಾಡೋದು ಈ ಯಾವ ವಯಸ್ಸಿನ ಮಕ್ಕಳಿಗೆ ಸರಿಯಲ್ಲಮ್ಮ, ಸರಿಯಲ್ಲ. ಒಂದು ಆಮೇಲೆ ಏನ್ ಬರ್ದಿರ್ತಾರೆ ಅದರ ಸೈಕಲಾಜಿಕಲ್ ಇಶ್ಯೂಸ್ ಇರುತ್ತೆ. ಸುಮ್ಮನೆ ಆನ್ಸರ್ ಬರೆಯೋದಲ್ಲ, ಆನ್ಸರ್ನ ಅವನು ಯಾವ ಭಾವದಲ್ಲಿ ಬರೆದ ರೂಪ ಗೊತ್ತಾಗ್ತಿರುತ್ತೆ, ಭಾವ ಗೊತ್ತಾಗಲ್ಲ. ಭಾವನ ನೀವು ನೋಡಿದಾಗ್ಲೇ ಗೊತ್ತಾಗೋದು ಹುಡುಗನ ಮನಸ್ಸಿನಲ್ಲಿ ಆ ಕ್ಷಣದಲ್ಲಿ ಹೊಳೆದ ಉತ್ತರಗಳು ಹೇಗೆ ಹೊಳಿತು, ಅವನ ಏನ್ ತಲೆನಲ್ಲಿ ಏನ್ ಓಡ್ತು ಅನ್ನೋದು ಮುಖ್ಯ. ಬರೀ ಆನ್ಸರ್ ಪ್ರಶ್ನೆಗೆ ಉತ್ತರ ಬರೆದು ಬಿಡೋದೇ ಸರಿಯಾದ ಮಾರ್ಗ ಅಲ್ಲ ನೋಡೋದಿಕ್ಕೆ. ಸೊ ವ್ಯಾಲ್ಯೂಯೇಷನ್ ಮಾಡಿದಾಗ ಇಟ್ ಹ್ಯಾಸ್ ಟು ಬಿ ವ್ಯಾಲ್ಯೂಡ್ ಕಂಪ್ಲೀಟ್ಲಿ. ಅವನ ಪೂರ್ಣವಾದ ಒಂದು ಒಬ್ಬ ಐಕ್ಯೂನ ಅವನ ಮನಸ್ಸಿನಲ್ಲಿ ಯಾವ IQ ಇಂದ IQ ಹೊರಟಿರುತ್ತೆ ಇದೆಲ್ಲವನ್ನ ನೋಡ್ಬೇಕು. ಆದ್ರಿಂದ ಈ ಕ್ಷಣಕ್ಕೆ ಅವರ ಆಲೋಚನೆಯಾಗಿ ಉಳಿಯುತ್ತೆ. ಖಂಡಿತ ಅದು ಜಾರಿಗೆ ಬರೋದು ಸರಿನೂ ಅಲ್ಲ, ನನ್ ಪ್ರಕಾರ ಜಾರಿಗೆ ಬರೋದೂ ಇಲ್ಲ. ಯಾಕೆಂದ್ರೆ ಈಗ ನಡೀತಾ ಇದೆ, ಈಗೆಲ್ಲ ಡಿಸ್ಟ್ರಿಕ್ಟ್ ವೈಸ್ ಪೇಪರ್ಸ್ ಮಾಡ್ಕೊಂಡು 9 ದಿನ 10 ದಿವಸದಲ್ಲಿ ಎಲ್ಲ 10th ಮುಗಿಸ್ತಾ ಇದ್ದಾರೆ. ಇಟ್ಸ್ ಗೋಯಿಂಗ್ ಗುಡ್ ಈ ಕ್ಷಣಕ್ಕೆ. ಅದರಿಂದ ಮೊದಲ ಬಾರಿಗೆ ಪಬ್ಲಿಕ್ ಎಕ್ಸಾಮ್ ಬರುವ 10 ಮತ್ತು 12ನೇ ತರಗತಿಗೆ ಯಾವ ಕಾರಣಕ್ಕೂ ಆನ್ಲೈನ್ ಮಾಡದೆ ಶಿಕ್ಷಕರು ನೇರವಾಗಿ ಪಾಠ ಹೇಳ್ಕೊಟ್ಟಂತ ಶಿಕ್ಷಕರು ಅವರ ಮಕ್ಕಳು ಬರೆದದ್ದನ್ನ ಅವರು ಕಣ್ಣಾರೆ ನೋಡಿ ಅವರು ಅನುಭವಿಸಿ ಅವರು ವ್ಯಾಲ್ಯೂ ಮಾಡೋದು ನಿಜವಾಗ್ಲೂ ಸರಿಯಾದ ಕ್ರಮ. ಹೈಯರ್ ಎಜುಕೇಶನ್ ಮಾಡ್ತಾರೆ ಅಂತಂದ್ರೆ ಒಂದು ಅಡಲ್ಟ್ಹುಡ್ ಬಂದಿರುತ್ತೆ, ಅವನು ಬರೆಯೋದ್ರಲ್ಲಿ ರೀತಿನಲ್ಲಿ ಬರೀ IQ ನೋಡಿದ್ರೆ ಸಾಕು, ಆನ್ಸರ್ ನೋಡಿದ್ರೆ ಸಾಕು, ಆ ಮಟ್ಟದಲ್ಲಿ ಚಿಕ್ಕ ಮಕ್ಕಳನ್ನ ಹಂಗಾಗ ಸರಿಯಲ್ಲ. ಸರಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ ಸರ್.